ಪಿಸಿಒಎಸ್ ಮಹಿಳೆಯರು ತಿಳಿದುಕೊಳ್ಳಬೇಕಾದ ಆರಂಭಿಕ ಚಿಹ್ನೆಗಳು. ಪಿಸಿಒಎಸ್ ಸಮಸ್ಯೆ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಈಗ ಸಾಕಷ್ಟು ಮಹಿಳೆಯರನ್ನು ಕಾಡುತ್ತಿದೆ. ಇದರ ಆರಂಭಿಕ ಚಿಹ್ನೆಗಳನ್ನು ಗುರುತಿಸುವುದು ಸಕಾಲದ ಚಿಕಿತ್ಸೆಗೆ ನೆರವಾಗುತ್ತದೆ. ಅಂತಹ ಕೆಲ ಚಿಹ್ನೆಗಳ ಬಗೆಗಿನ ಮಾಹಿತಿ ಇಲ್ಲಿದೆ. ಅನಿಯಮಿತ ಅಥವಾ ತಪ್ಪಿದ ಋತುಚಕ್ರ. ಋತುಚಕ್ರವು ಅನಿಯಮಿತವಾಗಿದ್ದರೆ ಅಥವಾ ಪ್ರತಿ ಚಕ್ರದ ನಡುವಿನ ಅಂತರವು ಬದಲಾಗುತ್ತಿದ್ದರೆ ಅದನ್ನು ತಕ್ಷಣವೇ ಪರಿಹರಿಸಬೇಕು. ಸಾಂದರ್ಭಿಕವಾಗಿ ಸಂಭವಿಸುವ ವಿಳಂಬಗಳು ಸಹಜ. ಇದು ನಿರಂತರವಾಗಿದ್ದರೆ ಯೋಚಿಸಬೇಕಾದ ವಿಷಯವಾಗಿದೆ. ತೂಕ ಹೆಚ್ಚಳ. ಆಹಾರ ಕ್ರಮ, ವ್ಯಾಯಾಮದ ದಿನಚರಿಯಲ್ಲಿ ಯಾವುದೇ ಬದಲಾವಣೆ ಮಾಡದಿದ್ದರೂ ತೂಕ ಹೆಚ್ಚಾಗುತ್ತಿದ್ದರೆ ಅದು ಪಿಸಿಒಎಸ್ನಿಂದ ಉಂಟಾಗುವ ಹಾರ್ಮೋನುಗಳ ಅಸಮತೋಲನಕ್ಕೆ ಸಂಬಂಧಿಸಿರಬಹುದು ಎಂದು ಹೇಳಲಾಗುತ್ತದೆ. ಗರ್ಭಧಾರಣೆಯಲ್ಲಿ ತೊಂದರೆ. ಪಿಸಿಒಎಸ್ ಮಹಿಳೆಯ ಅಂಡೋತ್ಪತ್ತಿ ಪ್ರಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದ ಗರ್ಭಧಾರಣೆ ಕಷ್ಟವಾಗುತ್ತದೆ ಎಂದು ಹೇಳಲಾಗುತ್ತದೆ. ಒತ್ತಡ ಹಾಗೂ ಆಯಾಸ. ಕೆಲಸ, ವೈಯಕ್ತಿಕ ಜೀವನದ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಕಷ್ಟವಾಗುವುದು. ಒತ್ತಡ, ಬಳಲಿಕೆ ಕಾಡುತ್ತಿದ್ದರೆ ಇದು ಕೂಡ ಪಿಸಿಒಎಸ್ ಲಕ್ಷಣ ಆಗಿರಲೂಬಹುದು ಎನ್ನಲಾಗುತ್ತದೆ. ಚರ್ಮದ ಮೇಲೆ ಕಪ್ಪು ಕಲೆಗಳು. ಕುತ್ತಿಗೆ, ಒಳತೊಡೆಗಳು ಅಥವಾ ತೋಳುಗಳ ಸುತ್ತಲೂ ಕಪ್ಪು ಕಲೆಗಳನ್ನು ಗಮನಿಸಿದರೆ ಪರೀಕ್ಷಿಸುವುದು ಉತ್ತಮ. ಆಕಂಪ್ತೋಸಿಸ್ ನಿಗ್ರಿಕಸ್ ಎಂದು ಕರೆಯಲ್ಪಡುವ ಈ ಸ್ಥಿತಿಯು ಪಿಸಿಒಎಸ್ನ ಸಾಮಾನ್ಯ ಲಕ್ಷಣವಾದ ಇನ್ಸುಲಿನ್ ಪ್ರತಿರೋಧವನ್ನು ಸೂಚಿಸುತ್ತದೆ. ತೂಕ ಇಳಿಕೆಗೆ ಕಷ್ಟ. ಆರೋಗ್ಯಕರ ಆಹಾರ ಪದ್ಧತಿ, ನಿಯಮಿತ ವ್ಯಾಯಾಮದ ನಂತರವೂ ತೂಕ ಕಡಿಮೆಯಾಗದೇ ಇರುವುದು ಇದರ ಲಕ್ಷಣವಾಗಿದೆ. ಹಾರ್ಮೋನುಗಳು, ಇನ್ಸುಲಿನ್ ಮಟ್ಟದಲ್ಲಿನ ಏರಿಳಿತಗಳಿಂದಾಗಿ ಪಿಸಿಒಎಸ್ನಲ್ಲಿ ಇದು ಸಾಮಾನ್ಯವಾಗಿದೆ ಎನ್ನಲಾಗುತ್ತದೆ. ತಜ್ಞರ ಮಾಹಿತಿ ಪಡೆಯಿರಿ. ಇವೆಲ್ಲ ಸಾಮಾನ್ಯ ಮಾಹಿತಿಗಳು. ಆದರೆ ದೈಹಿಕವಾಗಿ ಯಾವುದೇ ಬದಲಾವಣೆ, ಸವಾಲುಗಳನ್ನು ನೀವು ಗಮನಿಸಿದರೆ ನಿರ್ಲಕ್ಷ್ಯ ಮಾಡದೆ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಸಕಾಲದ ಮಾರ್ಗದರ್ಶನ ಪಡೆಯಿರಿ.